ಇನ್ನು ಸಿದ್ದರಾಮಯ್ಯನವರ ಬೆನ್ನಲ್ಲೇ ಡಿಸಿಎಂ ಡಿಕೆ ಕೂಡ ದೆಹಲಿಗೆ. ಇವತ್ತು ಡಿಕೆ ಶಿವಕುಮಾರ್ ಅವರಿಂದಲೂ ಕೂಡ ಹೈಕಮಾಂಡ್ ನಾಯಕರ ಭೇಟಿ, ಸಿಎಲ್ಪಿ ಸಭೆ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಲಿದ್ದಾರೆ. ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಚರ್ಚಿಸಲಿದ್ದಾರೆ. ಪ್ರಮುಖವಾಗಿ ಪ್ರಮಾಣ ವಚನ, ಡಿಸಿಎಂ ಹಾಗೂ ನೂತನ ಸಚಿವರ ಬಗ್ಗೆ ಚರ್ಚೆ ನಡೆಯುತ್ತೆ. ನೂತನ ಸಿಎಂ ಜೊತೆ ಎಷ್ಟು ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು, ಈ ಬಗ್ಗೆ ಹೈಕಮಾಂಡ್ ನಿರ್ದೇಶನ ಪಡೆಯಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ನಿಂದ ಒಂದಷ್ಟು ಸಲಹೆ ಸೂಚನೆಗಳನ್ನು ಸ್ವೀಕರಿಸಲಿದ್ದಾರೆ. ಸಭೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈಗಾಗಲೇ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಮುಂದಿನ ಸರದಿ ಡಿಕೆ ಶಿವಕುಮಾರ್ ಅವರದ್ದು. ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಲಿದ್ದಾರೆ. ಮುಂದೆ ಸರ್ಕಾರ ರಚನೆ ಇರಬಹುದು, ಪ್ರಮಾಣ ವಚನ ಸ್ವೀಕಾರ, ನೂತನ ಸಚಿವರ ಆಯ್ಕೆ, ಡಿಸಿಎಂ ಆಯ್ಕೆ, ಎಷ್ಟು ಹುದ್ದೆಗಳನ್ನು ಸೃಷ್ಟಿ ಮಾಡ್ತಾರೆ ಅನ್ನೋದು ಡಿಸಿಎಂ ವಿಚಾರದಲ್ಲಿ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋದಕ್ಕೆ, ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೋಸ್ಕರ ಬಹಳ ಜಾಣ ನಡೆಯನ್ನು ಅನುಸರಿಸಬೇಕಾದಂತಹ ಅವಶ್ಯಕತೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಮುಂದಿದೆ. ದೆಹಲಿಯಲ್ಲಿ ಗರಿಗೆದರಿದ ಸರ್ಕಾರ ರಚನೆಯ ಕಸರತ್ತು ಇವತ್ತು ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಚರ್ಚಿಸಲಿದ್ದಾರೆ. ದೆಹಲಿಗೆ ಒಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ತೆರಳಿದ್ದಾರೆ. ಮುಂಜಾನೆ 3 ಗಂಟೆ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಕೆಎಚ್ ಮುನಿಯಪ್ಪ, ಪ್ರಿಯಾಂಕ ಖರ್ಗೆ, ಬೋಸರಾಜು ಅವರು ಸೇರಿದಂತೆ ಅನೇಕ ಮಂದಿ ದೆಹಲಿಗೆ ದೌಡಾಯಿಸಿದ್ದಾರೆ, ದೆಹಲಿಯಲ್ಲಿ ಇದ್ದಾರೆ. ಸಚಿವ ಸ್ಥಾನಕ್ಕೋಸ್ಕರ ಲಾಭಿಯನ್ನು ನಡೆಸಲಿದ್ದಾರೆ. ಪ್ರಸ್ತುತ ಸಚಿವ ಸ್ಥಾನದಲ್ಲಿ ಇದ್ದಂತಹ ಶಾಸಕರು ಮುಂದೆಯೂ ಕೂಡ ಮುಂದುವರಿಬೇಕು ಅನ್ನೋ ಅಭಿಲಾಷೆಯೊಂದಿಗೆ ಹೈಕಮಾಂಡ್ ಜೊತೆಗೆ ಲಾಭಿಯನ್ನ ಮಾಡುವಂತಹ ನಿರ್ಧಾರಕ್ಕೆ ಬಂದಿರಬಹುದು, ಅಥವಾ ಇಷ್ಟು ವರ್ಷಗಳ ಕಾಲ ಸಾಕಷ್ಟು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಸಚಿವ ಸ್ಥಾನದಿಂದ ವಂಚಿತರಾಗಿರುವವರು ತಾವು ಕೂಡ ಸಚಿವ ಸಂಪುಟಕ್ಕೆ ಸೇರಿಕೊಳ್ಳುವುದಕ್ಕೆ ಸರ್ಕಸ್ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ದೆಹಲಿಯಲ್ಲಿ ಮಾಡಬಹುದು.